ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಥಂಡರ್ಬೋಲ್ಟ್ಸ್ ಸಿನಿಮಾದಲ್ಲಿ ಇರುವಂಥ ಕೊನೆ 2 ಪೋಸ್ಟ್ ಕ್ರೆಡಿಟ್ ಸೀನ್ಗಳು, ಒಂದು ಮಿಡ್ ಕ್ರೆಡಿಟ್ ಸೀನು, ಇನ್ನೊಂದು ಎಂಡ್ ಕ್ರೆಡಿಟ್ ಸೀನು, ಅವುಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಅದಕ್ಕೂ ಮುಂಚೆ ಈ ಸಿನಿಮಾ ಕ್ಲೈಮ್ಯಾಕ್ಸ್ನಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾದರೆ ಆ ಪೋಸ್ಟ್ ಕ್ರೆಡಿಟ್ ಸೀನ್ಗಳು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತವೆ. ಆದರೆ ಇದು ಸ್ಪಾಯ್ಲರ್ ಅಲರ್ಟ್ ಆಗಿರುತ್ತೆ. ಇನ್ನೂ ಯಾರು ಸಿನಿಮಾ ನೋಡಿಲ್ಲ ಅಂಥವ್ರು ಇದನ್ನು ಸ್ಕಿಪ್ ಮಾಡಿದ್ರೆ ಒಳ್ಳೆಯದು. ನೀನೇನು ಹೇಳ್ತೀಯ ಗುರು, ನಾವು ನೋಡ್ತೀವಿ ಅನ್ನೋರಿಗೆ ಇನ್ನೇನು ಹೇಳೋಕ್ಕಾಗುತ್ತೆ, ನೋಡಿ, ನಮಗೂ ವ್ಯೂಸ್ ಬರುತ್ತೆ, ಒಂದು ಸ್ವಲ್ಪ ಚಿಲ್ಲರೆ ಕಾಸಾಗುತ್ತೆ. ಓಕೆ, ವಿಡಿಯೋ ಶುರು ಮಾಡೋಣವಾ? ಇಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಂತೂ ಇಂತೂ ವ್ಯಾಲೆಂಟೈನ್ನ ಸಕ್ಸಸ್ಫುಲಿ ಸೆಂಟ್ರಿನ ಕ್ರಿಯೇಟ್ ಮಾಡಿ ಥಂಡರ್ಬೋಲ್ಟ್ಸ್ ಟೀಮ್ ಮೇಲೆ ಒಂದು 4 ಹೊಡೆತಾನೋ ಹೊಡೆಸಿ ಅವನಿಗೊಟ್ಟಾಗೆ ಕೊನೆಗೆ ಸೆಂಟ್ರಿನೇ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡ್ತಾಳೆ. ಬಟ್ ಅದು ಅವನಿಗೆ ಇಷ್ಟ ಆಗಲ್ಲ. ಸೇಮ್ ಕ್ಯಾಪ್ಟನ್ ಅಮೆರಿಕಾ ಹೇಳ್ದಂಗೆ ಹೇಳ್ತಾನೆ, ಹೀರೋಸ್ಗಳು ಯಾವ ಆರ್ಡ್ರಿಗೂ ಕಾಯ್ಕೊಂಡು ಕುತ್ಕೋಬಾರ್ದು, ನಮಗೆ ಸರಿ ಅನ್ಸಿದ್ದನ್ನ ಮಾಡಿಸ್ತಿರ್ಬೇಕು, ನಾನ್ಯಾಕೆ ಆರ್ಡ್ರ್ಗಳಿಗೆ ಕಾಯ್ಕೊಂಡು ಕೂರಬೇಕು ಅಂತಂತೇಳಿ. ಇದು ವ್ಯಾಲೆಂಟೈನಾಗಿ ಇಷ್ಟ ಆಗಲ್ಲ. ಅವನು ಕೈ ತಪ್ಪು ಹೋಗ್ತದಾನೆ ಅಂತ ಹೇಳ್ಬಿಟ್ಟು ಅವಳಿಗೆ ಗೊತ್ತಾಗಿ ಅವನನ್ನ ಕಿಲ್ ಸ್ವಿಚ್ಚಿಂದ ಕಂಟ್ರೋಲ್ ಮಾಡಿ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನೋಡ್ತಾಳೆ. ಅವಾಗ ಸೆಂಟ್ರಿಗೆ ಕೋಪ ಬಂದು ಅವನು ವಾಯ್ಡ್ ಆಗಿ ಬದಲಾಗ್ತಾನೆ. ಅವಾಗ ಅವನು ಕಂಪ್ಲೀಟ್ ನ್ಯೂಯಾರ್ಕ್ ಸಿಟಿನ ಡಾರ್ಕ್ ರಿಯಾಲಿಟಿನಲ್ಲಿ ಮುಚ್ಚಾಕ್ತಾ ಇರ್ತಾನೆ. ಅಂದರೆ ಅದು ಆ ರಿಯಾಲಿಟಿ ಯಾವ ಥರ ಇರುತ್ತಪ್ಪ ಅಂತ ಹೇಳಿದ್ರೆ, ಯಾರ್ಯಾರು ಆ ಡಾರ್ಕ್ ರಿಯಾಲಿಟಿ ಒಳಗಡೆ ಹೋಗ್ತಾರೋ ಅವ್ರ ಜೀವನದಲ್ಲಿ ನಡೆದಿರುವಂಥ ಟ್ರಾಮಾಗಳು ಅವ್ರನ್ನ ಕಾಡೋದಕ್ಕೆ ಶುರುವಾಗ್ತವೆ. ಇದರಿಂದ ಅವರು ಮೆಂಟಲಿ ಇಲ್ನೆಸ್ಸನ್ನು ಅನುಭವಿಸ್ಬೇಕಾಗಿ ಬರುತ್ತೆ. ಬಟ್ ಆಲ್ರೆಡಿ ಇದ್ರ ಬಗ್ಗೆ ಎಲೆನಾ ಮತ್ತು US ಏಜೆಂಟ್ಗೆ ಇದ್ರ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಅವ್ರು ಡಿಸ್ಟರ್ಬ್ ಆದರೂ ಕೂಡ ಫೋಕಸ್ ಮಾಡಿ ಅದರೊಳಗಡೆ ಬಾಬನ್ನ ಹುಡುಕಿ ಅವನನ್ನು ಸಮಾಧಾನ ಮಾಡಿ ಕಂಟ್ರೋಲಿಗೆ ತರ್ತಾರೆ. ಅವಾಗ ಎಂಟೈರ್ ನ್ಯೂಯಾರ್ಕ್ ಸಿಟಿ ಮತ್ತೆ ಆ ಡಾರ್ಕ್ ರಿಯಾಲಿಟಿಯಿಂದ ವಾಪಸ್ ಬಂದ್ಬಿಟ್ಟು ಸರಿ ಹೋಗುತ್ತೆ. ಬಟ್ ಇದಕ್ಕೆಲ್ಲ ವ್ಯಾಲೆಂಟೈನೇ ಕಾರಣ ಅಂತಂತೇಳ್ಬಿಟ್ಟು ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕಂತೇಳಿ ಹೋಗ್ತಾರೆ ಈ ಟೀಮ್ನವರು. ಬಟ್ ಅವಳು ಮೊದಲೇ ಕಿಲಾಡಿ. ಅಷ್ಟೊತ್ತಿಗೆ ಪ್ರೆಸ್ ಕಾನ್ಫರೆನ್ಸನ್ನು ಅರೇಂಜ್ ಮಾಡಿ ಇವರೇ ನ್ಯೂ ಅವೆಂಜರ್ಸ್ಗಳು ಅಂತಂತೇಳ್ಬಿಟ್ಟು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಬಿಡ್ತಾಳೆ. ಜನಗಳ ಮುಂದೆ ರೌದ್ರಾವತಾರ ತೋರಿಸೋದು ಬೇಡ ಅಂತಂತೇಳ್ಬಿಟ್ಟು ಅವರು ಕೂಡ ಸುಮ್ಕಾಗ್ತಾರೆ. ಮತ್ತು ಅವ್ರಿಗೂ ಕೂಡ ಹೀರೋ ಆಗೋದಕ್ಕೆ ಒಂದು ಅವಕಾಶ ಸಿಕ್ಕಿರುತ್ತೆ, ಅದನ್ನು ಅವರು ಯುಟಿಲೈಸ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾರೆ. ಈ ರೀತಿ ಈ ಸಿನಿಮಾ ಎಂಡ್ ಆಗುತ್ತೆ. ಅವಾಗ ಈ ಸಿನಿಮಾ ಟೈಟಲನ್ನು ತೋರಿಸುವಾಗ ಮುಂಚೆಯಿಂದ ನಮಗೆ ತೋರಿಸ್ಕೊಂಬತ್ತಿದ್ರಲ್ಲ, ಥಂಡರ್ಬೋಲ್ಟ್ಸ್ ಆದಮೇಲೆ ಒಂದು ಆಸ್ಟ್ರಿಕ್ ಸಿಂಬಲ್ ಇತ್ತಲ್ಲ, ಅದ್ರ ಪ್ರಕಾರನೇ ಈ ಸಿನಿಮಾದ ಟೈಟಲ್ಲು ಚೇಂಜ್ ಆಗ್ತಿದೆ ಅಂತಂತೇಳ್ಬಿಟ್ಟು ನ್ಯೂ ಅವೆಂಜರ್ಸ್ ಅಂತೇಳ್ಬಿಟ್ಟು ತೋರಿಸ್ತಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಟೈಟಲ್ ಕ್ರೆಡಿಟ್ಸ್ಗಳನ್ನು ಕೊಡುವಾಗ ತೋರಿಸ್ತಿರೋಂಥ ಆ್ಯನಿಮೇಷನ್ಸ್ಗಳಲ್ಲಿ ಈ ನ್ಯೂ ಅವೆಂಜರ್ಸ್ಗಳನ್ನು ಟ್ರೋಲ್ ಮಾಡ್ತಾ ಇರೋದು, ಅವರನ್ನು ಅಕ್ಸೆಪ್ಟ್ ಮಾಡದೇ ಇರೋ ಥರ ಕೆಲವೊಂದಿಷ್ಟು ಆರ್ಟಿಕಲ್ಸ್ಗಳು ಬಂದಿರೋದು, ಅವುಗಳನ್ನೆಲ್ಲ ನಮಗೆ ತೋರಿಸ್ತಾ ಇರ್ತಾರೆ. ಅಂದರೆ ನನಗೆ ನೆನಪಿರೋ ಪ್ರಕಾರ ಇದು ಅವೆಂಜರ್ಸ್ಗಳೆಲ್ಲ ಬಿವೆಂಜರ್ಸ್ಗಳು ಅಂತಂತೇಳಿ ಈ ಥರ ಕೆಲವೊಂದಿಷ್ಟು ಟ್ರೋಲ್ ಮೆಟೀರಿಯಲ್ಗಳು ಅಲ್ಲಿ ನಮಗೆ ಕಾಣಿಸ್ತವೆ. ಇನ್ನು ಮಿಡ್ ಕ್ರೆಡಿಟ್ ಸೀನ್ಗೆ ಬಂದಾಗ ಅದೇನಂತ ಇಂಪಾರ್ಟೆಂಟ್ ಅಂತೇಳಿ ಅನ್ನಿಸ್ಲಿಲ್ಲ. ಆದರೆ ರೆಡ್ ಗಾರ್ಡಿಯನ್ನ ಕನಸು ಈಗ ನನಸಾಗ್ತಿದೆ ಅನ್ನೋ ಥರ ಅವನು ಫೀಲ್ ಆಗ್ತಾ ಇರ್ತಾನೆ. ಅಂದರೆ ಅವನ ರೆಡ್ ಗಾರ್ಡಿಯನ್ ಬ್ರ್ಯಾಂಡ್ನಲ್ಲಿ ಪ್ರಾಡಕ್ಟ್ಗಳು ಎಂಡೋರ್ಸ್ಮೆಂಟ್ ಆಗಬೇಕು, ನಾವು ಮಾರ್ಕೆಟಿಂಗ್ ಮಾಡಬೇಕು ಅಂತೆಲ್ಲ ಇರುತ್ತಲ್ಲ, ಸೇಮ್ ಅದೇ ಥರದ್ದು. ಮಾರ್ಕೆಟಲ್ಲಿ ಅವನದೇ ಬ್ರ್ಯಾಂಡ್ ಪ್ರಾಡಕ್ಟನ್ನು ಅವನಾಗೆ ಸ್ವತಃ ಹೋಗ್ಬಿಟ್ಟು ಮಾರೋದಕ್ಕೆ ಟ್ರೈ ಮಾಡಿದ್ರು ಕೂಡ ಜನಗಳು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇರೋದಿಲ್ಲ. ಅದನ್ನೇ ಇಲ್ಲಿ ತೋರಿಸಿದ್ದಾರೆ. ಮತ್ತೆ ಇಲ್ಲಿ ರೆಡ್ ಗಾರ್ಡಿಯನ್ನ ಲುಕ್ಕು ಕೂಡ ಚೇಂಜ್ ಆಗಿರೋದು ನಾವು ಗಮನಿಸ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಎಂಡ್ ಕ್ರೆಡಿಟ್ ಸೀನು, ಇದು ತುಂಬ ಚೆನ್ನಾಗಿತ್ತು. ಆದರೆ ಯಾಕೆ ಅಷ್ಟೊಂದು ಕೊನೆಯಲ್ಲಿಟ್ಟಿದ್ರು ನನಗಂತೂ ಗೊತ್ತಾಗಲಿಲ್ಲ. ಪರವಾಗಿಲ್ಲ, ವರ್ತ್ ಟು ವೇಟ್ ಅನ್ನೋ ರೀತಿ ಇತ್ತು. ಆ್ಯಕ್ಚುಲಿ ಇಲ್ಲಿ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ, ಹಳೆ ಬ್ರೇವ್ ನ್ಯೂ ವರ್ಲ್ಡ್ ಸಿನಿಮಾಗೂ ಇಲ್ಲಿಗೂ ಕನೆಕ್ಟ್ ಮಾಡಿಟ್ಟಿದ್ದಾರೆ. ಬ್ರೇವ್ ನ್ಯೂ ವರ್ಲ್ಡ್ ಸಿನಿಮಾದಲ್ಲಿ ಸ್ಯಾಮ್ ವಿಲ್ಸನ್ ಅಂದ್ಕೊಳ್ತಾ ಇರ್ತಾನೆ, ಈಗ ಅವೆಂಜರ್ಸ್ ಟೀಮನ್ನು ಕಟ್ಟುವಂಥ ಅವಶ್ಯಕತೆ ಇದೆ ಅಂತಂತೆಲ್ಲ ಪ್ರೆಸಿಡೆಂಟ್ ಜೊತೆ ಮಾತಾಡಿರ್ತಾನೆ, ಅಂದರೆ ರಾಸ್ ಜೊತೆ. ಅವನು ಕೂಡ ಅದಕ್ಕೆಲ್ಲ ಒಪ್ಕೊಂಡಿರ್ತಾನೆ. ಹಂಗಾಗಿನೇ ಆ ಅವೆಂಜರ್ಸ್ ಅನ್ನೋ ಹೆಸರಿಗೆ ಕ್ಯಾಪ್ಟನ್ ಅಮೆರಿಕಾ ಬಳಸ್ಕೊಳ್ಳೋಂಥ ರೈಟ್ಸನ್ನು ಮಾತ್ರ ಕೊಟ್ಟಿರ್ತಾನೆ ಅಂತ ಅನ್ಸುತ್ತೆ. ಆದರೆ ಈಗ ಈ ಥಂಡರ್ಬೋಲ್ಟ್ಸ್ ಟೀಮ್ ಅವರು ಅವ್ರ ಹೆಸರಿಗೆ ನ್ಯೂ ಅವೆಂಜರ್ಸ್ ಅಂತೇಳಿ ಇಟ್ಕೊಂಡಿರೋದ್ರಿಂದ ಅವನು ಇವ್ರ ಮೇಲೆ ಕಾಪಿ ರೈಟ್ಸ್ ಇಶ್ಯೂನ ರೈಸ್ ಮಾಡ್ತಾ ಇದ್ದಾನೆ. ಅಂದರೆ ಆ ಹೆಸರನ್ನ ನಾವು ಮಾತ್ರ ಬಳಸಬೇಕಾಗಿರೋದು, ಬೇರೆ ಯಾರ್ಯಾರು ಯೂಸ್ ಮಾಡ್ಕೊಳಂಗಿಲ್ಲ ಅಂತ. ಇದ್ರ ವಿಚಾರವಾಗಿ ಬಕ್ಕಿ ಸ್ಯಾಮ್ಗೆ ಕ್ಲೋಸ್ ಆಗಿರ್ತಾನಲ್ಲ, ಮಾತಾಡ್ಬಿಟ್ಟು ನೋಡು ಏನಾದರೂ ಕುದುರ್ಸೋಕ್ಕಾಗತ್ತಾ ಅಂತಂತೆಲ್ಲ ಎಲೆನಾ ಕೇಳ್ತಾ ಇರ್ತಾಳೆ. ಬಟ್ ಮಾತಾಡದೆ ಅವೆಲ್ಲ ವರ್ಕೌಟ್ ಆಗಲ್ಲ ಅಂತಂತೇಳ್ಬಿಟ್ಟು ಬಕ್ಕಿ ಕೂಡ ಹೇಳ್ತಾ ಇರ್ತಾನೆ. ಈ ಸೆಂಟ್ರಲ್ಲಿ ರೆಡ್ ಗಾರ್ಡಿಯನ್ ಕೂಡ ಬಂದ್ಬಿಟ್ಟು ಒಂದೊಳ್ಳೆ ಕಾಮಿಡಿ ಮಾಡ್ತಾನೆ. ಅವೆಂಜರ್ಸಲ್ಲಿ ಕೊನೆಗೆ S ಲೆಟರ್ ಬರುತ್ತಲ್ಲ, ಅದ್ರ ಬದಲಾಗಿ ನಾವು ಝೆಡ್ಡನ್ನು ಸೇರಿಸ್ಬಿಟ್ಟು ಅವೆಂಜರ್ಸ್ ಅಂತೇಳಿ ರಷ್ಯನ್ ಆ್ಯನ್ಸೆಂಟ್ನಲ್ಲಿ ಕರೆಯೋಣ, ಆವಾಗ ಕಾಪಿರೈಟ್ ಇಶ್ಯೂ ಏನೂ ಬರಲ್ಲ ಅಂತಂತ. ಓಕೆ, ಇದೆಲ್ಲ ಒಂದು ಕಡೆ ಆದರೆ ನಮಗೊಂದು ಡೌಟ್ ಬರುತ್ತೆ. ಇಲ್ಲಿ ಕ್ಯಾಪ್ಟನ್ ಅಮೆರಿಕಾ ಯಾಕೆ ಈ ಥರ ಮಾಡ್ತಾ ಇದ್ದಾನೆ? ಈಗ ಭೂಮಿ ಮೇಲೆ ಅವೆಂಜರ್ಸ್ಗಳ ಅವಶ್ಯಕತೆ ಇದೆ ಅಂತಂತೇಳ್ಬಿಟ್ಟು ಅವನೇ ಅಲ್ವಾ ಫಸ್ಟ್ ಮಾತಾಡಿದ್ದು ಅಂತಂತೇಳ್ಬಿಟ್ಟು ನಮ್ಗೆ ಅನಿಸ್ಬೋದು. ಆದರೆ ಅದರಲ್ಲೊಂದು ಲಾಜಿಕ್ ಇದೆ. ಅದೇನಪ್ಪ ಅಂತಂತೇಳಿದ್ರೆ, ಈ ಟೀಮಲ್ಲಿರುವಂಥವ್ರೆಲ್ಲರೂ ಕೂಡ ವಿಲನ್ಸ್ಗಳೇ. ಅಂದರೆ ಬಕ್ಕಿ ಒಬ್ಬ ಪರಿಚಯ ಇದ್ದಾನೆ ಅನ್ನೋದು ಬಿಟ್ಟು ಇನ್ನು ಮಿಕ್ದವರೆಲ್ಲ ಅಂತವ್ರೆ. ಆದರೆ ಸ್ಯಾಮ್ಗೆ ಇದಕ್ಕೂ ಮುಂಚೆ ಅವನ ಜೊತೆನೇ ಕೆಲಸ ಮಾಡಿರೋಂಥ ರಿಯಲ್ ಹೀರೋಗಳು ಗೊತ್ತು. ಅಂದರೆ ಆ್ಯಂಟ್ ಮ್ಯಾನು, ಶೂರಿ ಬ್ಲ್ಯಾಕ್ ಪ್ಯಾಂಥರು, ಅವ್ರ ಜೊತೆನಲ್ಲಿರುವಂಥ ಡೋರಾ ಮಿಲಾಜೆ ಟೀಮು, ಹಾಕೈ, ಥೋರ್, ವಾರ್ ಮಿಷನ್ ಎಕ್ಸೆಟ್ರಾ ಈ ರೀತಿ ಅವ್ರನ್ನೆಲ್ಲ ಅಪ್ರೋಚ್ ಮಾಡಿ ಮತ್ತೆ ಅವೆಂಜರ್ಸ್ ಟೀಮನ್ನು ರೀಯೂನಿಯನ್ ಮಾಡಬೇಕು ಅಂತಂತೇಳಿ ಅಂದ್ಕೊಂಡಿರ್ಬೋದು. ಬಟ್ ಇಲ್ಲೇ ಯಾವುದೋ ಕಳ್ಳನ ಮಕ್ಕಳು ಗುಂಪೊಂದು ಬಂದ್ಬಿಟ್ಟು ನಾವೇ ಅವೆಂಜರ್ಸ್ಗಳು ಅಂತಂತ ಹೇಳ್ಕೊಂಡು ತಿರ್ಗಾಡಿದ್ರೆ ಅವನು ಇನ್ನೇನು ಮಾಡ್ತಾನೆ? ಅವೆಂಜರ್ಸ್ ಹೆಸರಿಗೆ ಒಂದು ವ್ಯಾಲ್ಯೂ ಇದೆ, ಅದನ್ನು ಹಾಳು ಮಾಡೋದು ಬೇಡ ಅಂತಂತೇಳಿ ಈ ರೀತಿ ಮಾಡಿರ್ಬೋದು. ಓಕೆ, ಇನ್ನು ಎಂಡ್ ಕ್ರೆಡಿಟ್ ಸೀನ್ ವಿಚಾರಕ್ಕೆ ಮತ್ತೆ ಬರೋದಾದರೆ,
ಎಲೆನಾ ಮತ್ತೆ ಹೇಳ್ತಾ ಇರ್ತಾಳೆ, ಔಟರ್ ಸ್ಪೇಸ್ನಲ್ಲಿ ಏನೋ ಪ್ರಾಬ್ಲಮ್ ಆದಂಗಿದೆ, ಅನ್ಐಡೆಂಟಿಫೈಡ್ ಕ್ರಾಫ್ಟ್ ಒಂದು ಭೂಮಿ ಆರ್ಬಿಟ್ನಲ್ಲಿ ಓಡಾಡ್ತಾ ಇದೆ, ಅದ್ರ ಬಗ್ಗೆ ಏನು ತಿಳ್ಕೊಳ್ಬೇಕು, ಇದು ಸಮಸ್ಯೆ ಇರ್ಬೋದು ಅಂತ ಹೇಳ್ಬಿಟ್ಟು ಅಂತ ಇರ್ತಾಳೆ. ಅದೇನು ಸ್ಪೇಸ್ಗೆ ಹೋಗ್ಬಿಟ್ಟು ನೋಡಬೇಕು ಅಂತಂತೇಳಿ ಸೆಂಟ್ರಿನ ಕಳಿಸ್ಬೇಕು ಅಂತ ಅನ್ಕೊಳ್ತಾರೆ, ಯಾಕಂದ್ರೆ ಅವನಿಗೆ ಫ್ಲೈಯಿಂಗ್ ಕೆಪಾಸಿಟಿ ಇರುತ್ತಲ್ಲ ಹಂಗಾಗಿ. ಬಟ್ ಬಾಬ್ ಅದನ್ನ ರಿಜೆಕ್ಟ್ ಮಾಡ್ತಾನೆ. ಸೆಂಟ್ರಿ ಬಂದ ಅಂತ ಹೇಳಿದ್ರೆ ವಾಯ್ಡು ಕೂಡ ಅವನ ಜೊತೆ ಬಂದೇ ಬರ್ತಾನೆ, ಅವನನ್ನ ನಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಂತೇಳಿ. ಅಷ್ಟೊತ್ತಿಗೆ ಅವೆಂಜರ್ಸ್ ಬಿಲ್ಡಿಂಗ್ ನಲ್ಲಿ ಇರುವಂಥ ಅಸಿಸ್ಟೆಂಟು ಹೇಳೋದಕ್ಕೆ ಶುರು ಮಾಡುತ್ತೆ, ಜನಗಳು ತುಂಬಿಕೊಂಡಿರುವಂಥ ಒಂದು ಶಿಪ್ಪು ಎಕ್ಸ್ಟರ್ನಲ್ ಡೈಮೆನ್ಷನ್ ಇಂದ ನಮ್ಮ ಅಟ್ಮಾಸ್ಫಿಯರ್ಗೆ ಎಂಟ್ರಿ ಕೊಡ್ತಾ ಇದೆ ಅಂತ. ಅವಾಗ ಎಲ್ರು ಕೂಡ ಒಂದು ಕ್ಷಣ ಕನ್ಫ್ಯೂಸ್ ಆಗೋಗ್ಬಿಡ್ತಾರೆ, ಏನೋ ಎಕ್ಸ್ಟರ್ನಲ್ ಡೈಮೆನ್ಷನ್ ಅಂತಂತೇಳಿ, ಅಂದರೆ ಬೇರೆ ಯಾವುದೋ ಒಂದು ಆಯಾಮ, ಬೇರೆ ಯಾವುದೋ ಒಂದು ಪ್ರಪಂಚದಿಂದ ಬಂದಿರೋದು ಅಂತ. ಅದೇನಿರ್ಬೋದು ನೋಡೋಣ ಅಂತಂತೇಳಿ ಸ್ಯಾಟಲೈಟ್ ಇಮೇಜಸ್ಗಳನ್ನೆಲ್ಲ ತೆಗೆದುಬಿಟ್ಟು ನೋಡ್ತಿರುವಾಗ ಆ ಸ್ಪೈಶಿಪ್ನ ಮೇಲೆ 4 ಅಂತ ಕಾಣಿಸುತ್ತೆ. ಅಂದರೆ ಅದು ಫ್ಯಾಂಟಾಸ್ಟಿಕ್ 4ನ ಸ್ಪೈಶಿಪ್ಪು. ಇದು ನೆಕ್ಸ್ಟ್ ಬರ್ತಾ ಇರೋಂಥ ಫ್ಯಾಂಟಾಸ್ಟಿಕ್ 4 ಸಿನಿಮಾಗೆ ಕನೆಕ್ಟ್ ಆಗಿರುತ್ತೆ ಅಂತ ನಾವು ಅನ್ಕೊಳ್ತಾ ಇದ್ವಿ. ಆ್ಯಕ್ಚುಲಿ ನಿಜವಾಗ್ಲೂ ಆಗಿರೋದು ಏನಪ್ಪ ಅಂತ ಹೇಳಿದ್ರೆ ಇದು ಡೂಮ್ಸ್ಡೇ ಸಿನಿಮಾಗೆ ಕನೆಕ್ಟ್ ಆಗಿರುತ್ತೆ. ಮತ್ತು ಆ್ಯಕ್ಚುಲಿ ಈ ಕ್ಲಿಪ್ಪನ್ನು ಡೈರೆಕ್ಟ್ ಮಾಡಿರೋದು ರೂಸೋ ಬ್ರದರ್ಸ್ ಅಂತ ಹೇಳ್ಬಿಟ್ಟು ರೂಮರ್ಸ್ ಎಲ್ಲ ಓಡಾಡ್ತಾ ಇದೆ. ಅಂದರೆ ಈ ಪೋಸ್ಟ್ ಕ್ರೆಡಿಟ್ ಸೀನ್ ನೋಡ್ತಿದ್ದಂಗೆ ನಮ್ಗೆ ಒಂದು ವಿಚಾರ ಗೊತ್ತಾಗೋದೇನಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಬರ್ತಾ ಇರೋಂಥ ಫ್ಯಾಂಟಾಸ್ಟಿಕ್ 4 ಸಿನಿಮಾದಲ್ಲಿ ಅವರು ಅವ್ರ ಗ್ರಹನ ಗ್ಯಾಲಾಕ್ಟಸ್ನಿಂದ ಕಾಪಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಅನಿಸುತ್ತೆ. ಒಂದು ಪಕ್ಷ ಗ್ಯಾಲಾಕ್ಟಸ್ನ ಸೋಲ್ಸ್ಬಿಟ್ಟು ಅವ್ರು ಕಾಪಾಡ್ಕೊಂಡ್ರು ಕೂಡ ನೆಕ್ಸ್ಟ್ ಡೂಮ್ಸ್ಡೇ ಸಿನಿಮಾ ಅಷ್ಟೊತ್ತಿಗೆ ಇನ್ಕರ್ಷನ್ ಎಲ್ಲ ಶುರುವಾಗ್ಬಿಟ್ಟು ತುಂಬ ಯೂನಿವರ್ಸ್ನಲ್ಲಿರುವಂಥ ಪ್ಲಾನೆಟ್ ಎಲ್ಲ ಡೆಸ್ಟ್ರಾಯ್ ಆಗೋಗ್ಬಿಟ್ಟಿರುತ್ತೆ. ಅದರಲ್ಲಿ ಈ ಫ್ಯಾಂಟಾಸ್ಟಿಕ್ 4 ಹೀರೋಗಳೇನಿದ್ದಾರೆ ಅವ್ರ ಯೂನಿವರ್ಸ್ ಕೂಡ ಒಂದಾಗಿರ್ಬೋದು, ಅವರ ಪ್ಲಾನೆಟ್ ಕೂಡ ಒಂದಾಗಿರ್ಬೋದು. ಸೊ ಅವ್ರಿಗೆ ಅವ್ರ ಪ್ಲಾನೆಟ್ ಮೇಲೆ ಮಾತ್ರ ಅಲ್ಲ, ಅವ್ರ ಯೂನಿವರ್ಸ್ನಲ್ಲೇ ಇರೋಕ್ಕಾಗ್ದೇ ಈ ಥರ ಬೇರೆ ಯೂನಿವರ್ಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಓಕೆ, ಹಿಂಗೆ ಹೇಳ್ಕೊಳ್ತಾ ಹೋದರೆ ಹೊಸ ಥಿಯರಿಗಳು ಉಟ್ಕೊಳ್ತಾ ಹೋಗ್ತವೆ. ಬಟ್ ಪೋಸ್ಟ್ ಕ್ರೆಡಿಟ್ ಸೀನ್ನಲ್ಲಿ ತೋರಿಸಿರೋದಂತೂ ಇದು ಬೇರೆ ಯೂನಿವರ್ಸ್ನಿಂದ ಒಂದು ಫ್ಯಾಂಟಾಸ್ಟಿಕ್ 4 ಟೀಮ್ನ ಸ್ಪೇಸ್ಶಿಪ್ ಅಂತೂ 616 ಯೂನಿವರ್ಸ್ಗೆ ಎಂಟ್ರಿ ಕೊಡ್ತಾ ಇದೆ. ಮಾರ್ವೆಲ್ ಅವರು ಪರವಾಗಿಲ್ಲ ಎಚ್ಚೆತ್ಕೊಳ್ತಾ ಇದ್ದಾರೆ, ಜನಗಳಿಗೆ ಬೇಕಾಗಿರೋದನ್ನ ಕೊಡೋಣ, ಸುಮ್ಮನೆ ಬ್ಯಾಡ್ಲಲ್ದೆಲ್ಲ ಯಾಕೆ ಮಾಡೋದು ಅಂತಂತೇಳಿ. ಆ್ಯಂಡ್ ಇನ್ನು ನೆಕ್ಸ್ಟ್ ಬರುವಂಥ ಪ್ರಾಜೆಕ್ಟ್ಸ್ಗಳು ಕೂಡ ಪ್ರಾಮಿಸಿಂಗ್ ಆಗೇನೆ ಕಾಣಿಸ್ಕೊಳ್ತಾ ಇದ್ದಾವೆ. ಎಕ್ಸಾಂಪಲ್ ಡೂಮ್ಸ್ಡೇ ಆಗಿರ್ಬೋದು, ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ, ಬ್ಲೇಡ್, ಸೀಕ್ರೆಟ್ ವಾರ್, ಈ ಥರ ಪ್ರಾಜೆಕ್ಟ್ಗಳು ಇವೆಲ್ಲವೂ ಕೂಡ ಇಂಪಾರ್ಟೆಂಟೇ. ನೋಡೋಣ ಇನ್ಮೇಲಾದರೂ ಸಿನಿಮಾ ಚೆನ್ನಾಗಿ ಮಾಡ್ಕೊಂಡು ಹೋಗಲಿ, ಇಷ್ಟು ಮಾತ್ರ ಹೇಳ್ಬೋದು. ಇನ್ನೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.